ಮಂಗಳೂರು ಅಕ್ರಮ ಬಾಂಗ್ಲಾ ವಲಸಿಗರ ಹಾಟ್ಸ್ಪಾಟ್ ಆದಂತೆ ಕಾಣ್ತಾ ಇದೆ. ಜಸ್ಟ್ ಎರಡು ದಿನದಲ್ಲಿ 19 ಅಕ್ರಮ ಬಾಂಗ್ಲಾ ವಲಸಿಗರನ್ನ ಲಾಕ್ ಮಾಡಲಾಗಿದೆ. ಕರಾವಳಿಯಲ್ಲದೆ ಅಕ್ರಮ ಬಾಂಗ್ಲಾ ಪ್ರಜೆಗಳ ಬೇಟೆ. 2 ದಿನಗಳಲ್ಲಿ 19 ಅಕ್ರಮ ಬಾಂಗ್ಲಾ ನಿವಾಸಿಗಳ ಪತ್ತೆ. ಕರುನಾಡಲ್ಲಿ ಬಾಂಗ್ಲಾ ವಲಸಿಗರ ಹಾವಳಿ ಶುರುವಾದಂತೆ ಕಾಣ್ತಿದೆ. ಮೇಲಿಂದ ಮೇಲೆ ಅಕ್ರಮ ವಲಸಿಗರ ಹೆಜ್ಜೆ ಗುರುತು ಮೂಡುವುದಕ್ಕೆ ಶುರು ಮಾಡಿದೆ. ಹೀಗಾಗಿಯೇ ಮಂಗಳೂರು ಪೊಲೀಸರು ಸಮರ ಸಾರಿರೋದು. ಜುಲೈ 10ರಂದು ಸೂರತ್ಕಲ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ನಿನ್ನೆಯಷ್ಟೇ ಮೊಕ್ಕಾದ ಖಾಸಗಿ ಮೆಡಿಕಲ್ ಕಾಲೇಜಿನ ಕಟ್ಟಡದ ಕಾಮಗಾರಿಯಲ್ಲಿ ಅಡಗಿ ಕೂತಿದ್ದ 8 ಬಾಂಗ್ಲಾ ಪ್ರಜೆಗಳನ್ನ ಬಂಧಿಸಿದ್ರು. ಇದರ ಬೆನ್ನಲ್ಲದೆ ಮತ್ತೆ ಇವತ್ತು ಊರ್ವ ಹಾಗೂ ಕೋಡಿಕಲ್ನಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ 11 ಜನರನ್ನ ಲಾಕ್ ಮಾಡಿದ್ದಾರೆ. ಮಾಹಿತಿ ಪಡೆದಾಗ 8 ಜನ, ಸುಮಾರು 9 ಜನ ಇದ್ರು. ಒಬ್ರು ಅದರಿಂದ ತಪ್ಪಿಸಿಕೊಂಡು ಹೋಗಿರುವಂತದ್ದು ಕೂಡ ದಾಖಲೆಗಳನ್ನು ತೆಗೆದಾಗ ಅವರ ಆಧಾರ್ ಕಾರ್ಡ್ ಕೊಟ್ಟಿರುವಂತದ್ದು. ಆ ಆಧಾರ್ ಕಾರ್ಡ್ ಅಲ್ಲಿ ಸರಿಯಾಗಿ ನೋಡಿದ್ರೆ ಕ್ಲಿಯರ್ ಆಗಿ ಅವರ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ವೆಸ್ಟ್ ಬೆಂಗಾಲ್ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಬಟ್ ನಾವು ಅದನ್ನು ಒಂದು ಅಪ್ಲಿಕೇಶನ್ ಅಲ್ಲಿ ಹಾಕಿ ನೋಡಿದಾಗ ಕೂಡ ಅದು ಫೇಕ್ ಅಂತ ಬರ್ತಾ ಉಂಟು. ಈಗ ಕಳೆದ 2 ತಿಂಗಳಿಂದ ಅಕ್ರಮ ವಲಸಿಗರು ಮಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಬಹುಪಾಲು ಜನ ಕಟ್ಟಡ ಕಾರ್ಮಿಕರ ಸೋಗಿನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರು ಎಲ್ಲರ ಜನ್ಮ ಜಾಲಾಡೋದಕ್ಕೆ ಶುರು ಮಾಡಿದ್ದಾರೆ. ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಾನು ಕಾಂಟ್ರಾಕ್ಟರ್ಸ್ಗೆ ಇರ್ಬೋದು ಅಥವಾ ಯಾರು ಬಿಲ್ಡರ್ಸ್ಗೆ ಇದ್ದಾರೆ ಅವರ ಹತ್ರ ನಾನು ವಿನಂತಿಯನ್ನು ಮಾಡೋದೇನೆಂದ್ರೆ, ಏನು ಅವರ ಐಡಿ ತೋರಿಸ್ತಾ ಇದ್ದಾರೆ ಆ ಐಡಿಯನ್ನು ನೀವು ಕ್ಲಿಯರ್ ಆಗಿ ಅದನ್ನು ಚೆಕ್ ಮಾಡುವಂಥದ್ದು ಕೆಲಸ ಮಾಡಬೇಕು. ಜಸ್ಟ್ ಬಿಕಾಸ್ ಅವರ ಆಧಾರ್ ಕಾರ್ಡ್ ತೋರಿಸ್ತಾರೆ ಇಲ್ಲಿ ಅವರನ್ನು ಕೆಲಸಕ್ಕೆ ಇಟ್ಕೊಳ್ಳೋದು, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಬಾಂಗ್ಲಾದೇಶಿಗರು ಇರ್ಬೋದು, ಬೇರೆ ದೇಶದಿಂದ ಬಂದವರು ಇಲ್ಲಿ ಸಮಸ್ಯೆ ಮಾಡುವಂಥದ್ದು ಆಗಬಾರ್ದು. ಒಟ್ನಲ್ಲಿ ಕೂಲಿ ಕಾರ್ಮಿಕರ ಸೋಗಿನಲ್ಲಿ ಬಾಂಗ್ಲಾ ಪ್ರಜೆಗಳು ಎಂಟ್ರಿ ಕೊಟ್ಟಿದ್ದು 19 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಸದ್ಯಕ್ಕೆ ಇಷ್ಟು ಮಂದಿ ತಗಲಾಕೊಂಡಿದ್ದಾರೆ. ಇನ್ನು ತಲೆಮರೆಸಿಕೊಂಡವರು ಇನ್ನೆಷ್ಟು ಜನರಿದ್ದಾರೋ ಹೊರಗೆಳೆಯಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ದಸರಾದಲ್ಲಿ ಕಂಬಳ ಆಯೋಜಿಸೋದಕ್ಕೆ ಸರ್ಕಾರ ಸಕಲ ರೀತಿ ಸಜ್ಜಾಗ್ತಾ ಇದೆ. ಇನ್ನೊಂದು ಕಡೆ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳು ನಿಗಿನಿಗಿ ಕೆಂಡ ಕಾರ್ತಿವೆ. ಇದರ ಮಧ್ಯೆ ಈಗ ಕಂಬಳಕ್ಕಾಗಿ ಮರಗಳ ಮಾರಣ ಹೋಮವನ್ನೇ ಮಾಡಿದ್ದಾರೆ. ಮಂಡತನ ಮಾಡೋದು ಬೇಡ, ಕಂಬಳ ನಡೆಸಬಾರದು ಅನ್ನೋ ಆಗ್ರಹವನ್ನು ನಾವು ಕೂಡ ಮಾಡಿ ಕಂಬಳನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಅವರು ತೀರ್ಮಾನ ಮಾಡಿದ್ದಾರೆ. ಕಂಬಳ ಕರಾವಳಿಗರ ಹೆಮ್ಮೆ. ನೋಡೋರಿಗೆ ಇದೊಂದು ಕ್ರೀಡೆಯಾದ್ರೆ ತುಳುನಾಡಿಗರಿಗೆ ಇದೊಂದು ಸಂಸ್ಕೃತಿ. ಆದ್ರೀಗ ಇದೇ ಕಂಬಳ ಮೈಸೂರು ಅಖಾಡದಲ್ಲಿ ಕಾಳಗ ಹಚ್ಚಿದೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜಿಸಿಯೇ ಸಿದ್ಧ ಅಂತ ಡಿಕೆಶಿ ಸರ್ಕಾರ ಹಠಕ್ಕೆ ಬಿದ್ದಿದೆ. ಇದು ದೋಸ್ತಿ ನಾಯಕರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ತುಳುನಾಡಿನ ಆಚರಣೆಗೆ ಅವಮಾನ ಮಾಡಬೇಡಿ ಅಂತ ಸಮರ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕಂಬಳಕ್ಕಾಗಿ ಮರಗಳ ಮಾರಣ ಹೋಮವೇ ನಡೆದಿದೆ. ನಾಡ ಹಬ್ಬದಲ್ಲಿ ಕಂಬಳದ ಕಾಡ್ಗಿಚ್ಚು. ಮರಗಳಿಗೆ ಕೊಡಲಿ ಏಟು, ಜೋರಾಯ್ತು ಪ್ರೊಟೆಸ್ಟ್. ಕಂಬಳದ ವಿಷಯವಾಗಿ ರಾಜಕೀಯ ಜಿದ್ದಾಜಿದ್ದು ನಡೀತಾ ಇರೋ ಹೊತ್ತಲ್ಲೇ ಮತ್ತೊಂದು ಕಿಚ್ಚು ಹೊತ್ಕೊಂಡಿದೆ. ಪರ ವಿರೋಧದ ಮಧ್ಯೆಯೂ ದಸರಾದಲ್ಲಿ ಕಂಬಳ ಆಯೋಜಿಸೋದಕ್ಕೆ ಸರ್ಕಾರ ಸಕಲ ರೀತಿಯಲ್ಲಿ ಸಜ್ಜಾಗ್ತಾ ಇದೆ. ಇದರ ಮೊದಲ ಹಂತವಾಗಿ ಸಾತಗಳ್ಳಿ ಬಳಿಯಲ್ಲಿ ಕಂಬಳದ ಟ್ರ್ಯಾಕ್ ರೆಡಿ ಮಾಡ್ತಿದ್ದಾರೆ. ಇದಕ್ಕಾಗಿಯೇ 20ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಹಾಕಿರೋದು ಪರಿಸರ ಪ್ರೇಮಿಗಳನ್ನ ಕೆರಳಿಸಿದೆ. 20 ಬಿಳಿ ಜಾಲಿ ಮರ, 2 ಕಾಡು ಮರ ಹಾಗೂ 2 ಗುಲ್ಮಹರ್ ಮರಗಳನ್ನ ಕಡಿದು ಹಾಕಿದ್ದಾರೆ. ಅರಣ್ಯ ಇಲಾಖೆಯ ಅನುಮತಿಯನ್ನ ಪಡೆಯದೆ ಮರಗಳನ್ನ ಕಡಿದಿದ್ದಕ್ಕಾಗಿ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಯಾವಾಗ ಕಂಬಳಕ್ಕಾಗಿ ಮರಗಳ ಮಾರಣ ಹೋಮ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತೋ ಕಂಬಳ ಆಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಿಸರವಾದಿಗಳು ಹಾಗೂ ರೈತ ಸಂಘಟನೆಗಳು ಸೇರ್ಕೊಂಡು ಜುಲೈ 18ರಂದು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಇದೇ ಕಂಬಳದ ವಿಷಯವಾಗಿ ರಾಜಕೀಯ ಸಮರವೂ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಮಾಡಿಯೇ ಸಿದ್ಧ ಅಂತ ಇದ್ರೆ, ದೋಸ್ತಿ ನಾಯಕರು ಮಾತ್ರ ನಿಗಿ ಕೆಂಡ ಕಾರ್ತಿದ್ದಾರೆ. ಇದಕ್ಕೆ ಒಂದಿಷ್ಟು ಕಾರಣಗಳನ್ನು ನೀಡ್ತಿದ್ದಾರೆ.
ದಸರಾದಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಹರಡಿದಂತೆ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ, ದೋಸ್ತಿ ನಾಯಕರು ದಸರಾ ಪರಂಪರೆಗೆ ಧಕ್ಕೆ ತಂದಂತೆ ಆಗುತ್ತೆ ಅಂತ ಆರೋಪ ಮಾಡ್ತಿದ್ದಾರೆ. ಕರಾವಳಿ ಕ್ರೀಡೆಗೆ ಜಾಗತಿಕ ಪ್ರಚಾರ ಸಿಗುತ್ತೆ ಎನ್ನುವಂಥದ್ದು ಕೈಪಡೆಯ ವಾದ. ಆದರೆ ಕಂಬಳ ತಂದು ವಾಣಿಜ್ಯೀಕರಣ ಮಾಡಬೇಡಿ ಎನ್ನುವಂಥದ್ದು ದೋಸ್ತಿ ನಾಯಕರ ಹಠ. ಹಾಗೆಯೇ ನಾಡಿನ ಕಲೆಗಳಿಗೆ ಜಾಗತಿಕ ಪ್ರಚಾರ ಸಿಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ, ಬರಗಾಲದಲ್ಲಿ ಕೆಸರುಗದ್ದೆಗೆ ಅಂತ ಲಕ್ಷಾಂತರ ಲೀಟರ್ ನೀರು ಪೋಲು ಮಾಡುವಂಥದ್ದು ಸರಿನಾ ಅಂತ ದೋಸ್ತಿ ಪಡೆ ಪ್ರಶ್ನೆ ಮಾಡ್ತಾ ಇದೆ. ಆದರೆ ಸರ್ಕಾರ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತೆ ಆಗುತ್ತೆ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದೆ. ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ವ್ಯಯಿಸುವಂಥದ್ದು ಸರಿನಾ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ. ದಸರಾದಲ್ಲಿ ಕಂಬಳ ಏರ್ಪಡಿಸಿರೋದ್ರಿಂದ ವ್ಯಾಪಾರ ವಹಿವಾಟು ಹೆಚ್ಚಲು ಅನುಕೂಲ ಆಗುತ್ತೆ ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಆದರೆ ಕಂಬಳಗೆ ಇಷ್ಟೊಂದು ಬೂಸ್ಟ್ ನೀಡ್ತಾ ಇರೋದ್ರಿಂದ ಸ್ಥಳೀಯ ಕಲೆಗಳ ನಿರ್ಲಕ್ಷ್ಯವಾಗುವ ಸಾಧ್ಯತೆ ಇದೆ ಅಂತ ದೋಸ್ತಿ ಪಡೆ ಕಿಡಿಕಾರ್ತಿದೆ. ದಸರಾ ಅಂತ ಹೇಳಿದ್ರೆ ನಾಡ ಹಬ್ಬ, ಇದು ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೇ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆ ಕೂಡ ಅದೇ ಇರುವಂಥದ್ದು. ಪ್ರದೇಶದ ಸಂಸ್ಕೃತಿಗೆ ಸೇರಿದಂಥ ಕ್ರೀಡೆ ಆಚರಣೆ ಇರ್ಬೋದು, ಅದನ್ನ ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಅದರಿಂದ ಏನು ತಪ್ಪೇನಿಲ್ಲ. ಒಟ್ನಲ್ಲಿ ಕಂಬಳ ಕಾಳಗ ದಿನೇ ದಿನೇ ಜೋರಾಗ್ತಾ ಇದ್ದು, ಕಾಂಗ್ರೆಸ್ ನಾಯಕರು ಮಾತ್ರ ಇಟ್ಟ ಹೆಜ್ಜೆ ಹಿಂದಿಡೋದಕ್ಕೆ ರೆಡಿ ಇಲ್ಲ. ಇದರ ಮಧ್ಯೆ ಈಗ ಮರಗಳ ಮಾರಣ ಹೋಮವು ಸದ್ದು ಮಾಡ್ತಾ ಇದೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.